ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎದ್ದೇಳು ಮಗ್ನೆ, ಎಲ್ಲಿ ಬರ್ಡೇ ಬಾಯ್. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇತ್ತು. ಏನಂತ ಹೇಳಿದ್ರೆ ನನ್ನ ಮಗನಿಗೆ 6 ವರ್ಷ ಕಂಪ್ಲೀಟ್ ಆಯಿತು. ಸೊ ಇದು ಒಂದು ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವು ಒಂದು ಬರ್ಡೇನ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಷ್ಟೇ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಉಪ್ಪಿಟ್ಟು ಮತ್ತು ಬಜ್ಜಿ ಎಲ್ಲ ಮಾಡಿದ್ದೆ. ಅವನಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಅಂತೇಳಿ ಮಾಡಿದ್ದೆ. ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿ ಅವನನ್ನು ಸ್ಕೂಲಿಗೆ ತಿಂಡಿ ತಿನ್ನಿಸಿ ಬಿಟ್ಬಿಟ್ಟು ಬಂದ್ವಿ. ಅವನು ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಬೇಕ್ರಿಗೆ ಬಂದು ನಾನು ಇವಾಗ ಇಲ್ಲಿ ಕೇಕನ್ನ ತೊಗೊಳ್ತಾ ಇದ್ದೀನಿ. ಅವ್ನು ಮುಂಚೆನೇ ಹೇಳಿದ್ದ, ಅಮ್ಮ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ, ಅದಕ್ಕೋಸ್ಕರ. ಇರಿ ನೀವು ಹೋಗಿ, ಹೋಗಿ ಮೇಡಮ್, ಹೋಗಿ. ನೆಕ್ಸ್ಟ್ ಇಯರ್ ಇಲ್ಲ ಇಲ್ಲಿ. ಸೊ ಅವನು ಇಷ್ಟಪಟ್ಟಂತೆ ಅವ್ರ ಸ್ಕೂಲಲ್ಲಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಇದು ಅವನದು ಆ ಸ್ಕೂಲಲ್ಲಿ ಲಾಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್. ಯಾಕೆ ಅಂತ ಹೇಳಿದ್ರೆ ಅದು ನರ್ಸರಿ. ನೆಕ್ಸ್ಟು ನಾವು ಅವನನ್ನು ಬೇರೆ ಸ್ಕೂಲಿಗೆ ಸೇರಿಸ್ತೀವಿ. ಅಲ್ಲಿ LKG UKG ನರ್ಸರಿ ಅಷ್ಟೇ ಇರೋದು. ಹಾಗಾಗಿ ಅದು ಅವನದು ಆ ಸ್ಕೂಲಲ್ಲಿ ಲಾಸ್ಟ್ ಬರ್ಡೇ ಆಗಿರುತ್ತೆ. ರಾತ್ರಿ ಆಯಿತು, ಮತ್ತು ಮನೇಲೂ ಕೂಡ ಅಷ್ಟೇ. ನಾವು ನಮ್ಮ ಬಿಲ್ಡಿಂಗಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಹೇಳಿ ಸಿಂಪಲ್ಲಾಗಿ ಮತ್ತೆ ಕೇಕ್ ತಂದು ಕಟ್ ಮಾಡಿದ್ವಿ. ನನ್ನ ಮಗನಿಗೆ ಏನಂತ ಹೇಳಿದ್ರೆ, ಅವನಿಗೆ ಒಬ್ಬನೇ ಸೆಲೆಬ್ರೇಷನ್ ಮಾಡೋದು, ಒಬ್ಬನೇ ಇರೋದು ಅಂದರೆ ಇಷ್ಟ ಆಗಲ್ಲ. ಎಲ್ಲರೂ ಕರಿಬೇಕು. ಅದು ಚೂರೇ ಆಗಲಿ ಕೊಟ್ಟು ಅವನಿಗೆ ಎಲ್ಲರೂ ಬಂದರೆ ತುಂಬ ಖುಷಿಯಾಗುತ್ತೆ. ಅವನಿಷ್ಟೇ ಕೇಳಿದ್ದು, ಪಪ್ಪ ಕೇಕ್ ತಂದು ಎಲ್ಲರೂ ಕರೆದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ, ಅಷ್ಟೇ ಸಾಕು ಅಂತ ಹೇಳಿ. ಸೊ ನಮಗೂ ಈ ಸಲ ಗ್ರ್ಯಾಂಡಾಗಿ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಹಾಗಾಗಿ ನಾನು ಈ ಸಲ ಸಿಂಪಲ್ಲಾಗಿ ಈ ರೀತಿ ಕೇಕ್ನ ಕಟ್ ಮಾಡಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಫ್ರೆಂಡ್ಸು ನೇಬರ್ಸು ಇಷ್ಟೇ ಇದ್ವಿ. ಜಸ್ಟ್ ಸಿಂಪಲ್ಲಾಗಿ ಅವ್ನ ಬರ್ಡೇ ಈ ಸಲ ಸೆಲೆಬ್ರೇಷನ್ ಆಯಿತು. ಅವನಿಗೆ ಈ ಸಲ 6 ಇಯರ್ ಕಂಪ್ಲೀಟ್ ಆಗುತ್ತೆ. 6ನೇ ವರ್ಷದ ಬರ್ಡೇ ಇದು ಅವನದು. ತುಂಬಾ ಖುಷಿಯಾಗಿದ್ದ. ಅವನಿಗೆ ಏನು ಕೊಡಿಸಿದ್ರೂ ಇಷ್ಟು ಖುಷಿ ಆಗ್ತಿರ್ಲಿಲ್ವೇನೋ. ಎಲ್ಲರೂ ಕರೆದು ಜಸ್ಟ್ ಕೇಕ್ ಕಟ್ ಮಾಡಿಸಿದ್ದಕ್ಕೇ ಅವನು ತುಂಬ ಖುಷಿಯಾಗಿದ್ದ. ನಮಗೂ ಅವ್ನ ಖುಷಿ ನೋಡಿ ಖುಷಿ ಆಯಿತು. ಲಾಸ್ಟಿಗೆ ಎಲ್ಲರೂ ಒಂದು ಫೋಟೋ ತೆಗೆದು ಬರ್ಡೇನ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ, ಅಂದರೆ ಆ ಸಾಟರ್ಡೇ ಆಗಿರೋದ್ರಿಂದ. ಸೊ ಇದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸಂಡೇದು ಕೂಡ. ಯಾಕೆ ಅಂತ ಹೇಳಿದ್ರೆ ನನಗೆ ಸಾಟರ್ಡೇ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಬರ್ಡೇನೂ ಕೂಡ ಸಿಂಪಲ್ಲಾಗೆ ಮಾಡಿ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಸೊ ಮಾರನೇ ದಿನ ಇವಾಗ ನಾವಿಲ್ಲಿ ಹೊಸಕೋಟೆಯಿಂದ ಒಂದು 7 ಕಿಲೋಮೀಟರಲ್ಲಿ ಕಾಟೇರಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ಅಪ್ಪನೂ ಬಂದಿದ್ದರು. ಹಾಗಾಗಿ ಅಪ್ಪ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲರೂ ಕೂಡ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹುಣ್ಣಿಮೆ ಆಗಿತ್ತು, ಅಂದರೆ ಭಾನುವಾರ ಹುಣ್ಣಿಮೆ ಇತ್ತು. ಅದರಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು. ನಾರ್ಮಲಾಗಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲೆಲ್ಲ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಸೊ ಇಲ್ಲಿ ಕಾಯಿ ಕಟ್ಟೋರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅಲ್ಲಿ ಮರನ ಸುತ್ತುತ್ತಾ ಇರ್ತಾರೆ ಅವರು. ಹಾಗಾಗಿ ಇಲ್ಲಿ ಅಡ್ಡ ಹಾಕಿದರು. ಹಾಗಾಗಿ ನಾವು ಹೋಮ ಮಾಡೋ ಜಾಗ ಇತ್ತು, ಅಲ್ಲಿಂದ ಒಳಗಡೆ ಪಾಸಾಗೋದಕ್ಕೆ ಜಾಗ ಬಿಟ್ಟಿದ್ರು, ಅಲ್ಲಿನೇ ಹೋದ್ವಿ. ಇದು ಹೋಮ ಮಾಡುವಂತಹ ಜಾಗ.
ಇಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲೆಲ್ಲ ಹೋಮ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ಮೆಣಸಿನ್ಕಾಯಿ ಹಾಕಿ ಹೋಮ ಮಾಡ್ತಾರಂತೆ, ನಾನು ಯಾವತ್ತೂ ನೋಡಿಲ್ಲ ಅದನ್ನು. ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಘಾಟು ಬರಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಅದನ್ನು ರಿಯಲ್ ಆಗಿ ನೋಡಿಲ್ಲ. ಸೊ ಇವತ್ತು ಕೂಡ ಹುಣ್ಣಿಮೆ ಆಗಿರೋದ್ರಿಂದ ಇಲ್ಲಿ ಹೋಮನ ಮಾಡಿದರು, ಬೆಳಿಗ್ಗೆನೇ ಮಾಡಿದರು ಹೋಮನ, ಬೆಳಿಗ್ಗೆ ಸಲನೇ ಮಾಡ್ತಾರೆ. ಬಟ್ ಸೌದೆ ಎಲ್ಲ ಹಾಕಿರ್ತಾರೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಮಾಡಿದ ಹೋಮ ಇನ್ನೂ ಸ್ವಲ್ಪ ಕೆಂಡ ಆರಿರಲಿಲ್ಲ, ಉರಿತಾನೆ ಇತ್ತು. ಸ್ವಲ್ಪ ಮಟ್ಟಿಗೆ ಅದು ಉರಿ ಹಂಗೆ ಇತ್ತು. ನೋಡ್ಬೋದು ನೀವು ಇಲ್ಲಿ, ಇದು ಹೋಮ ಮಾಡುವಂಥ ಜಾಗ. ಹಾಗೆ ಇಲ್ಲಿ ಬೇರೆಯವರು ಕೂಡ ಬಂದು ಹೇಳಿ ಮಾಡಿಸ್ತಾರಂತೆ, ಬಟ್ ನಾವು ಯಾವತ್ತೂ ಅದೆಲ್ಲ ನೋಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ಬೆಳಿಗ್ಗೆ ಮಾಡಿರೋದು ಇನ್ನೂ ಉರಿತಾನೆ ಇತ್ತು, ಸ್ವಲ್ಪ ಸೌದೆಗಳೆಲ್ಲ ಜಾಸ್ತಿ ಹಾಕಿರ್ತಾರಲ್ಲ ಹಾಗಾಗಿ. ಹಾಗೆ ಅಲ್ಲಿಂದ ನಾವು ದೇವಸ್ಥಾನದೊಳಗಡೆ ಬಂದ್ವಿ. ಇದು ದೊಡ್ಡ ವಿಗ್ರಹ, ತುಂಬಾ ದೊಡ್ಡ ವಿಗ್ರಹ ಇದೆ ಕಾಳಿಕಾ ಮಾತೆದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಇದರಲ್ಲಿ ಬೀಗ ಕೀ ಎಲ್ಲ ಹಾಕಿ ಇಟ್ಬಿಟ್ಟಿದ್ದಾರೆ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಹರಿಯವ್ರು ಹೇಳಿದ್ರು, ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಈ ರೀತಿ ಒಂದು ಲಾಕ್ ಮಾಡ್ತಾರೆ ಅಂತ ಹೇಳಿ. ಅದು ಅವರವರ ನಂಬಿಕೆ. ಹಾಗೆ ಅಲ್ಲಿಂದ ಮುಂದೆ ಬಂದಮೇಲೆ ಸ್ವಲ್ಪ ಇಲ್ಲಿ ಎಲ್ಲರೂ ನಿಂಬೆಹಣ್ಣಲ್ಲಿ ದೃಷ್ಟಿನ ತೆಗೆಸ್ಕೊಳ್ತಾ ಇದ್ರು. ಆ ವಿಗ್ರಹದ ಮುಂದೆ ನಿಂತ್ಕೊಂಡು ದೃಷ್ಟಿನ ತೆಗೆಸ್ಕೊಳ್ಳೋದ್ರಿಂದ ಯಾವುದೇ ಥರ ದೃಷ್ಟಿ ತಾಕಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನರ ನಂಬಿಕೆ. ಹಾಗಾಗಿ ಆ ವಿಗ್ರಹದ ಮುಂದೆ ನಿಂತು ದೃಷ್ಟಿನ ತೆಗೆಸ್ಕೊಳ್ತಾ ಇದ್ರು. ನೋಡ್ತಾ ಇರ್ಬೋದು ನೀವು ಇಲ್ಲಿ, ವಿಡಿಯೋದಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ಇದು ಚಿಕ್ಕದಿರ್ಬೋದು ಅಂತ, ಬಟ್ ಇದು ತುಂಬಾ ದೊಡ್ಡ ವಿಗ್ರಹ ಇದೆ. ಅದ್ರ ಕೆಳಗಡೆ ಇವತ್ತು ಎಲ್ಲರೂ ದೀಪನ ಹಚ್ಚುತ್ತಾ ಇದ್ರು. ಬೆಲ್ಲದ ದೀಪ, ಬೂದ್ ಕುಂಬಳಕಾಯಿ ದೀಪ, ಈ ಥರ ತುಂಬ ಥರ ದೀಪಗಳನ್ನ ಹಚ್ಚುತ್ತಾ ಇದ್ರು. ಸ್ಪೆಷಲಿ ಅವತ್ತು ಹುಣ್ಣಿಮೆ ಇದ್ದಿದ್ದರಿಂದ ವಿಗ್ರಹದ ಮೇಲೇನೂ ಕೂಡ ಹೋಗೋದಕ್ಕೆ ಜಾಗನ ಬಿಟ್ಟಿದ್ದಾರೆ. ಹಾಗೆ ನಾವಿಲ್ಲಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡು, ಫಸ್ಟು ನಾವು ಈ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಯಾವುದೇ ಥರದ ಈ ಥರ ಕ್ಯೂ ಇರ್ಬೋದು, ಈ ಥರ ಸಿಸ್ಟಮ್ ಯಾವುದೂ ಮಾಡಿರಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. 1 ವರ್ಷದಲ್ಲಿ ಇದೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋಸ್ ಇರ್ಬೋದು, ಬಳೆಗಳಿರ್ಬೋದು ಎಲ್ಲ ಕಟ್ಬಿಟ್ಟಿದ್ದಾರೆ. ಮತ್ತು ಅವ್ರಿಗೆ ಏನೇನು ಆಗಬೇಕಿರುತ್ತೆ ಅದನ್ನೆಲ್ಲ ಚೀಟಿಯಲ್ಲಿ ಬರೆದು ಈ ರೀತಿ ಕಟ್ಟಿ ಅಲ್ಲಿ ಹೋಗಿರ್ತಾರೆ. ಅದು ಅವ್ರ ನಂಬಿಕೆ. ನನಗಂತೂ ಇದು ತುಂಬಾ ನಗು ಬಂತು. ಇದು ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕುಡಿಯೋದು ಬಿಡಬೇಕು ಅಂತನೋ, ಇಲ್ಲ ಅದ್ರ ರೇಟ್ ಕಡಿಮೆ ಆಗಬೇಕು ಅಂತನೋ, ಇಲ್ಲ ಯಾರಾದರೂ ಕುಡಿಯೋದು ಕಲಿಬೇಕು ಅಂತ ಕಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ನೋಡೋದು ತುಂಬ ಫನ್ನಿ ಅನ್ನಿಸ್ತು ನನಗೆ. ಬಟ್ ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಹಾಗೆ ಈ ಜಾಗದಲ್ಲಿ ಕಾಯನ್ನು ತಗೊಳ್ಳೋದು, 9 ವಾರ ಬಂದು ಅಲ್ಲಿ ಕಾಯಿ ಕಟ್ಟೋದ್ರಿಂದ ನಮಗೆ ಏನೇ ತೊಂದರೆ ಇದ್ರೂ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನರ ನಂಬಿಕೆ. ಅದಕ್ಕೋಸ್ಕರ ಬಂದು ಕಾಯಿ ತೊಗೊಂಡು ಕಟ್ಟುತ್ತಾರೆ. ಇದು ಮೂಲ ದೇವಿಯ ವಿಗ್ರಹ, ತುಂಬಾ ಚೆನ್ನಾಗಿದೆ. ಅವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ನೋಡೋದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಮುಂಚೆ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಕ್ಯೂ ಎಲ್ಲ ಇರಲಿಲ್ಲ, ಆರಾಮಾಗಿ ಹೋಗಿ ಬರ್ಬೋದಿತ್ತು. ಬಟ್ ಇವಾಗ ಸ್ವಲ್ಪ ಜನ ಎಲ್ಲ ಜಾಸ್ತಿ ಬರೋದ್ರಿಂದ ಕ್ಯೂ ಸಿಸ್ಟಮ್ಸ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಜನಗಳೆಲ್ಲ ದೇವರು ವಿಗ್ರಹದ ಹಿಂದೆ ಗೋಡೆಯಲ್ಲಿ ಬಂದು ಈ ರೀತಿ ₹1 ಕಾಯಿನ್ನ ಅಂಟಿಸ್ತಾ ಇದ್ದಾರೆ. ₹1 ಇರ್ಬೋದು, ₹2, ₹5 ಎಷ್ಟೋ ಒಂದು ಕಾಯಿನನ್ನು ಅಂಟಿಸೋದ್ರಿಂದ ಆ ಮನಸ್ಸಲ್ಲಿ ಏನು ಅಂದ್ಕೊಂಡು ಅಂಟಿಸಿರ್ತೀವಿ ಅದು ಅಂಟ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವ್ರ ನಂಬಿಕೆ. ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಅಂಟಿಸ್ತಾ ಇದ್ದಾರೆ. ಹಾಗೆ ಒಂದು ಬೇವಿನ ಮರ ಕೂಡ ಇತ್ತು. ಆ ಮರಕ್ಕೆ ಮಕ್ಕಳಾಗದೇ ಇರೋರೆಲ್ಲ ಬಂದು ತೊಟ್ಟಲನ್ನ ಕಟ್ಟಿ ಹೋಗಿದ್ರು. ಅದು ಕೂಡ ಒಂದು ಅವ್ರ ನಂಬಿಕೆನೇ ಆಗಿತ್ತು. ಕೆಲವೊಂದು ವಿಷಯಗಳಲ್ಲಿ ನಾವು ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಯಾಕೆಂದರೆ ನಾವು ಯಾವ ವಿಷಯಗಳನ್ನ ಜಾಸ್ತಿ ನಂಬ್ತೀವಿ, ಬೇರೆಯವರು ಬೇರೆ ವಿಷಯಗಳನ್ನ ಜಾಸ್ತಿ ನಂಬೋದು. ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಹಾಗೆ ಇದು ಕಾಯಿ ಕಟ್ಟುವಂಥ ಸ್ಥಳ. ಈ ರೀತಿ ಕೆಂಪು ಬಟ್ಟೆಯಲ್ಲಿ ಕಾಯಿಗಳನ್ನ ಹಾಕಿ ಕೊಡ್ತಾರೆ. 108 ಸಲ ಈ ಮರನ ಸುತ್ತಿ ಅಲ್ಲಿ ನಾವು ಅಂದ್ಕೊಂಡಿರೋದು ಆಗಲಿ ಅಂತ ಹೇಳಿ 9 ವಾರ ಬಂದು ಕಾಯಿನ ಕಟ್ಟೋವಂಥದ್ದು. ಮೊದಲು ಕಾಯಿನ ಕಟ್ಟೋದಕ್ಕೆ ಈ ರೀತಿ ಕಂಬಿ ವ್ಯವಸ್ಥೆ ಇರಲಿಲ್ಲ, ಮರಕ್ಕೇ ಡೈರೆಕ್ಟಾಗಿ ಕಟ್ಟುತ್ತಾ ಇದ್ರು. ಬಟ್ ಇವಾಗ ಈ ರೀತಿ ಕಂಬಿಗಳೆಲ್ಲ ಹಾಕಿದ್ದಾರೆ. ಇದು ನೋಡ್ಬೋದು ನೀವು, ದೇವಸ್ಥಾನನ ಹೊಸದಾಗಿ ಕಟ್ಟುತ್ತಾ ಇರೋವಂಥದ್ದು. ಅದಿನ್ನು ಪ್ರೋಸೆಸ್ಸಲ್ಲಿ ಓಪನ್ ಮಾಡಿದ್ದಾರೆ.
ಇಲ್ಲಿ ದಾನ ಕೊಡುವಂತಹ ಹಸುಗಳು ಏನೇ ಒಂದು ಪ್ರಾಣಿಗಳಾಗಿರ್ಬೋದು ಕೂಡ ಇಲ್ಲಿ ಇವರು ನೋಡ್ಕೊತಾರೆ. ಪ್ರಾಣಿಗಳು ಹಸುಗಳಾಗಿರ್ಬೋದು, ಕತ್ತೆಗಳು, ಕುರಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಈ ದೇವಸ್ಥಾನದವರೇ ಆ ಹಸುಗಳಿಗೆ ಬೇಕಾಗಿರುವಂತಹ ಆಹಾರ ವಹಿಸ್ಕೊಂಡಿದೆ. ಅಲ್ಲಿ ಆ ದಾನ ಕೊಟ್ಟಿರುವಂತಹ ಹಸುಗಳನ್ನ ನೋಡ್ಕೊತಾರೆ. ಹೋಗಿಬಿಟ್ರಾ? ಇಲ್ಲ, ಬನ್ನಿ. ನಿಮ್ಮ ಹೆಸರು ಹೇಳಿ ಪರವಾಗಿಲ್ಲ. ಎಷ್ಟು ದಿನದಿಂದ ಗೋಶಾಲೆ ನಡೆಸ್ತಾ ಇದ್ದೀರಾ ಇಲ್ಲಿ ಇವಾಗ? ಅನಂತಪ್ಪ ಅವರೇ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಲ್ಲ? ರೀಸೆಂಟ್ ಆಗಿ ತುಂಬಾ ದಿನ ಆಯ್ತಾ? ಇದೇನು ಇದನ್ನು ದಾನ ಕೊಟ್ಟಿರೋದಾ? ಏನು ಸ್ಪೆಷಲ್ ಇದು? ಏನದು? ನಾಲ್ಕೆ ನಮ್ಗೆ ಹೆಂಗೆ ತಂಗೆ ಕಿವಿ ಒಳಗಡೆ ಇರೋದ ನಾಲ್ಗೆ? ಓ, ಅದಕ್ಕೆ ನಾನು ಫೋಟೋ ತಗೊಂಡು. ಹೌದಾ? ಇದನ್ನ ದಾನ ಕೊಟ್ಟಿರೋದಾ? ಯಾವ ಊರವರು? ಹೌದಾ? ಸೈಡ್ ಅಣ್ಣ, ನೀವು ಮೂವರು ನೋಡ್ಕೊಳ್ಳೋದಾ? ಇವಾಗ ನಮ್ಗೆ ವಾಪಸ್ ನೀವು ಸೇಲ್ ಮಾಡಲ್ಲ? ಹೌದಾ? ನೀವು ಸಾಕೊಂಡು ನೋಡ್ಕೊಳ್ಳೋದಷ್ಟೇ? ಓ, ನೀವು ಓಕೆ. ಜನದ್ದು ತಗೊಂಡ್ಸಲ ನೀಟಾಗಿ ಸಿಗುತ್ತೆ. ಇದು ಹಸು ಕೊಡ್ತೀರಾ? ಹಸುಗೆ ಇದಕ್ಕೆಲ್ಲ ಸ್ಪಾನ್ಸರ್ ಮಾಡ್ತಾರಾ ಇಲ್ಲ ನೀವೇ ದುಡ್ಡು ಕೊಡ್ತಿರ್ತೀರಾ? ಯಾರು ಓನರ್ ಅಂದ್ರೆ? ಹೌದಾ? ಸರಿ. ಹೌದಾ? ನಿಮ್ಗೆ ಸ್ಯಾಲ್ರಿ ಕೊಡ್ತಾರಾ? ಹೌದಾ? ಸರಿ. ಅವರನ್ನೆಲ್ಲ ಮಾತಾಡಿಸ್ಕೊಂಡು ನಾವಿವಾಗ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಅಂಗಡಿ ಎಲ್ಲ ನೋಡಿಕೊಂಡು ಒಂದು ರೌಂಡು ಹಾಗೆ ಹೊರಟ್ವಿ. ಬಟ್ ನಾನಿಲ್ಲೇನೂ ತೊಗೊಳ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮಣ್ಣೆಲ್ಲ ತುಂಬ ಹಾರ್ತಾ ಇತ್ತು ಗಾಳಿಯಲ್ಲಿ. ಮತ್ತು ವೆಹಿಕಲ್ಸ್ ಎಲ್ಲ ಅಲ್ಲೇ ಓಡಾಡೋದ್ರಿಂದ ಮತ್ತು ಅಲ್ಲಿ ತಿಂಡಿಗಳನ್ನೆಲ್ಲ ಓಪನ್ ಸ್ಪೇಸಲ್ಲೇ ಇಟ್ಟಿರೋದ್ರಿಂದ ತುಂಬಾ ಡಸ್ಟ್ ಕೂತ್ಕೊಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಏನೂ ತೊಗೊಳ್ಲಿಲ್ಲ. ಮತ್ತು ಇಲ್ಲಿ ತರಕಾರಿ, ಕಾಳುಗಳು ಎಲ್ಲ ಸಿಗುತ್ತೆ. ಯಾಕಂತ ಹೇಳಿದರೆ ಸುತ್ತಮುತ್ತ ಇರುವಂತಹ ಹಳ್ಳಿಯವರೆಲ್ಲ ಬಂದು ಇಲ್ಲಿ ಫ್ರೆಶ್ ತರಕಾರಿಗಳನ್ನ ಮಾರ್ತಾರೆ. ಅವರೇ ಬೆಳೆದಿರೋಂತಹ ತರಕಾರಿಗಳನ್ನ ತಂದು ಇಲ್ಲಿ ಮಾರ್ತಾರೆ. ಮತ್ತು ಕಡಿಮೆ ರೇಟ್ಗೂ ಕೂಡ ಸಿಗುತ್ತೆ. ಅವರೆಕಾಯಿ, ತಗ್ರಿಕಾಯಿ ಎಲ್ಲ ಸೀಸನ್ ಇದ್ದಿದ್ದರಿಂದ ಮತ್ತು ಇವತ್ತು ಜನಗಳು ಕೂಡ ಜಾಸ್ತಿ ಇದ್ದಿದ್ದರಿಂದ ಪಾಪ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು. ಹಾಗೆ ಮುಂಚೆ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಓನ್ ವೆಹಿಕಲ್ ಇರ್ಬೋದು ಇಲ್ಲ ಆಟೋಗಳಲ್ಲಿ ಬರಬೇಕಿತ್ತು.
ಬಟ್ ಇವಾಗ ಬಸ್ನ ಬಿಟ್ಟಿದ್ದಾರೆ BMTC ಕಡೆಯಿಂದ. ಹೊಸಕೋಟೆಯಿಂದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಸ್ಸನ್ನು ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಬೈಕಲ್ಲೇ ಬರಬೇಕಿತ್ತು, ಇವಾಗ ಅಷ್ಟೊಂದು ತೊಂದರೆ ಇಲ್ಲ, ಬಸ್ಗಳಿದೆ. ಇವತ್ತು ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸಂಜೆ ಅಡುಗೆಗೆ ನಾನು ಸ್ವಲ್ಪ ಚಿಕನ್ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪಾಜಿಗೆ ಕೂಡ ತುಂಬ ಚಿಕನ್ ಸಾಂಬಾರು ಅಂದರೆ ಇಷ್ಟ, ಹಾಗಾಗಿ ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರನ್ನು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಒಂದು 5ರಿಂದ 6 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1-2 ಇಂಚು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಟೊಮೊಟೊ, 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ, ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 4ರಿಂದ 5 ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಮಸಾಲೆ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆ ಬಿಸಿಯಾದ ನಂತರ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಇದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಮಸಾಲೆ 1-2 ನಿಮಿಷ ಫ್ರೈ ಆದರೆ ಸಾಕು. ನಾನಿಲ್ಲಿ 1 kgಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. 1 kg ಚಿಕನ್ನಿಗೆ ನಾನು ಹೇಳಿರುವಂತಹ ಮಸಾಲೆ ಕರೆಕ್ಟಾಗಿ ಆಗುತ್ತೆ, 4ರಿಂದ 5 ಜನಕ್ಕಾಗುವಷ್ಟು. ಹಾಗೆ ನಾವು ಇದೇ ಟೈಮಲ್ಲಿ ಉಪ್ಪನ್ನು ಕರೆಕ್ಟಾಗಿ ಹಾಕ್ಕೋಬೇಕು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇಲ್ಲ 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಇಟ್ಕೋಬೇಕು. ಅದು ಬೇಯೋ ಅಷ್ಟರಲ್ಲಿ ನಾನಿವಾಗ ಖಾರನ ರೆಡಿ ಮಾಡ್ಕೊಳ್ತೀನಿ. ಖಾರಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮಿಕ್ಸಿಯಲ್ಲಿ ಕೂಡ ಆಡಿಸ್ಕೊಬೋದು, ಇಲ್ಲಾಂದರೆ ಈ ರೀತಿ ಮುಂಚೆನೇ ಒಂದು 5 ನಿಮಿಷ ಮುಂಚೆನೇ ನೆನೆಸಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಖಾರನೂ ಅಷ್ಟೇ, ನಿಮ್ಮ ಖಾರಕ್ಕೆ ಬೇಕಾದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಮಾಡ್ಕೋಬೋದು, ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿ ಆ ಈರುಳ್ಳಿ ಮಸಾಲೆಯಲ್ಲಿ ಚಿಕನ್ ಸ್ವಲ್ಪ ನೀಟಾಗಿ ಬೆಂದಿರುತ್ತೆ, ಉಪ್ಪೆಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ಈ ಟೈಮಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರೋಸೆಸ್ಸಲ್ಲಿ ನೀವು ಮಾಡೋದ್ರಿಂದ ಉಪ್ಪು ಖಾರ ಚಿಕನ್ಗೆ ತುಂಬಾ ಚೆನ್ನಾಗಿ ಹಿಡ್ದಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಕರೆಕ್ಟ್ ಹದದಲ್ಲಿ ಆಗುತ್ತೆ. ಇದನ್ನು ಕೂಡ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾವು ಕಾಯಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿನೇ ಯೂಸ್ ಮಾಡಿ, ಒಣಗಿರೋ ಅಂಥದ್ದು ಇಲ್ಲ ಕೊಬ್ಬರಿ ಅದನ್ನೆಲ್ಲ ಯೂಸ್ ಮಾಡಬೇಡಿ. ಫ್ರೆಶ್ ಆಗಿರೋ ಹಸಿ ತೆಂಗಿನಕಾಯಿನ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲನ ನಾನಿಲ್ಲಿ ಮನೆಯಲ್ಲೇ ಮಾಡಿರೋದ್ರಿಂದ ನಾನು ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನನ್ನೂ ಕೂಡ ಹಾಕ್ಕೊಂಡಿಲ್ಲ. ಗರಂ ಮಸಾಲ ಮಾಡುವಾಗಲೇ ನಾನು ಎಲ್ಲ ಹಾಕ್ಕೊಂಡಿರ್ತೀನಿ, ಹಾಗಾಗಿ ನಾನು ಎಕ್ಸ್ಟ್ರಾ ಏನನ್ನೂ ಹಾಕ್ಕೊಂಡಿಲ್ಲ. ಆ ಗರಂ ಮಸಾಲನ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರೋ ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ಆ ಗರಂ ಮಸಾಲ ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿದರೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಕಾಯಿನ ಕೂಡ ತುಂಬ ಅಂದರೆ ತುಂಬ ಸಾಫ್ಟಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಮತ್ತು ಅದೇ ಜಾರಲ್ಲಿ ಇನ್ನೊಂದು ಜಾರು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹದದಲ್ಲಿ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಬೆಂದ ಮೇಲೆ ನಾವು ಕಾಯಿನ ಹಾಕ್ಕೊಂಡಿರೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ಕಾಗುತ್ತೆ, ಅದಕ್ಕೋಸ್ಕರ. ನೊರೆಯೆಲ್ಲ ಹೋಗಿ ತುಂಬಾ ಚೆನ್ನಾಗಿ ಬೆಂದಿದೆ ಸಾಂಬಾರು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವಿಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ, ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಸಾಂಬಾರು ಕೂಡ ಹದನೂ ಕರೆಕ್ಟಾಗಿ ಆಗಿದೆ. ಆ ಸಾಂಬಾರು ಯಾವಾಗಲೂ ಅಷ್ಟೇ, ನಾವು ಯಾವ ಹದದಲ್ಲಿ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗುತ್ತೆ ಚಿಕನ್ ಸಾಂಬಾರು, ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ಫೈನಲಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.